ನಂತಾಗುತ್ತೆ ಗೈಸ್. ಇವತ್ತು ಸ್ಪೆಷಲ್ ಆಗಿರೋ ಬ್ಲಾಗ್ ಅಂತ ಹೇಳಿದ್ರೆ, ನಾನು 1 ವರ್ಷದ ಯೂಟ್ಯೂಬಲ್ಲಿ 1.5 ವರ್ಷದ ಯೂಟ್ಯೂಬ್ ಇಂದ ನಾನು ಯಾವತ್ತೂ ನಾನು ಸ್ಯಾರಿ ಹಾಕೊಂಡು ಒಂದು ರೀಲ್ಸ್ ಮಾಡಿದೇ ಇಲ್ಲ ಗೈಸ್. ಹಾಗಾಗಿ ಇವತ್ತೊಂದು ಸ್ಯಾರಿ ಹಾಕೊಂಡು ರೀಲ್ಸ್ ಮಾಡಬೇಕು, ಹಾಗೆ ನಾನು ಬ್ಲಾಗ್ ಮಾಡಬೇಕಂತ ಇದ್ದೀನಿ. ಸೊ ಆ್ಯಕ್ಚುಲಿ ಫೇಸ್ಬುಕ್ಕಿಗೆ ಮತ್ತು ಇನ್ಸ್ಟಾಗ್ರಾಮಿಗೆ ಫೋಟೋ ಅಪ್ಲೋಡ್ ಮಾಡಲಿಕ್ಕಿದೆ, ಹಾಗೆಯೇ ಒಂದು ರೀಲ್ಸ್ ಎಲ್ಲ ಮಾಡಲಿಕ್ಕಿದೆ ಈ ಸ್ಯಾರಿ ಹಾಕ್ಕೊಂಡು. ಮತ್ತು ಹಾಗೆಯೇ ನಾನೊಂದು ಯೂಟ್ಯೂಬ್ಗೆ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸ್ಯಾರಿ ಹಾಕ್ಕೊಂಡು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಇನ್ನು ಫುಲ್ ರೆಡಿ ಆಗಿಲ್ಲ ಆಯಿತಾ. ಸೊ ಅರ್ಧದಲ್ಲೇ ಯೋಚನೆ ಬಂತು, ಆಗಿನ ಸ್ಯಾರಿ ಹಾಕೊಂಡು ನಾನು ಯಾವತ್ತೂ ಯೂಟ್ಯೂಬಿಗೆ ಒಂದು ಬ್ಲಾಗ್ ಮಾಡಿಲ್ಲಲ್ವ. ಸೊ ಹಾಗೆ ಸ್ಯಾರಿ ಹಾಕೊಂಡು ಒಂದು ಬ್ಲಾಗ್ ಮಾಡೋಣ ಅಂತೇಳಿ ನಾನು ಅರ್ಧ ರೆಡಿ ಸ್ಯಾರಿ ಎಲ್ಲ ಹಾಕಿ ಬಳೆದು ಹಾಕೊಂಡು ರೆಡಿ ಆದಮೇಲೆ ನನಗೆ ಬ್ಲಾಗ್ ಮಾಡ್ತಾ ಇದ್ದೀನಿ ಗಾಯ್ಸ್. ಸೊ ನಾನು ಇವಾಗ ಮೇಕಪ್ ಏನು ಹಾಕಿಲ್ಲ, ಮೇಕಪ್ ಹಾಕೊಂಡು ಮತ್ತೆ ನನಗೆ ಸಿಗ್ತೀನಿ ರೆಡಿಯಾಗಿ. ಹೇಗಿದೆ ಅಂತ ಗೊತ್ತಿಲ್ಲ, ಯೂಟ್ಯೂಬ್ ನೋಡ್ಕೊಂಡು ಸ್ಯಾರಿ ಹಾಕೊಂಡಿದ್ದೀನಿ ಆಯಿತಾ. ಜಾಸ್ತಿ ಮೇಕಪ್ ಏನು ಹಾಕಲ್ಲ, ಜಸ್ಟ್ ಏನಂತ ಹೇಳಿದ್ರೆ ಇವಾಗ ನಮ್ಮ ಕ್ಯಾಮರಾ ಪವರ್ ಎಲ್ಲ ನಿಮಗೆ ಗೊತ್ತಿದೆ ಅಲ್ವಾ. ಸೊ ತುಂಬ ಕ್ಲಿಯರಾಗಿ ಎಲ್ಲ ಮಾಡ್ಬೋದು, ಹಾಗಾಗಿ ಜಾಸ್ತಿ ಮೇಕಪ್ ಹಾಕ್ಕೊಳ್ಳೋದು. ಜಸ್ಟಿಗೆ ವ್ಯಾಸ್ಲೈನ್ ಹಾಕೊಳ್ತೀವಿ, ಲಿಪ್ಟಿಗೆ ಹಣೆಗೆ ಒಂದು ಕೊಟ್ಟು ಇಷ್ಟೇ ಆಯಿತಾ. ಆಯ್ತಾಗ್ಬಿಟ್ಟಿದೆ ಆಯಿತಾ. ಇದು ನನ್ನ ಲಿಪ್ಟಿಕ್ ಆಯಿತಾ. ಈ ಲಿಪ್ಟಿಕ್ ಒಂದು ಹಾಕ್ಕೊಳ್ತೀನಿ. ಲಿಪ್ಟಿಕ್ ಹಾಕೊಂಡಿದ್ದೆ, ಹಾಗೆ ಹಣೆಗೆಲ್ಲ ಬೊಟ್ಟು ಹಾಕೊಳ್ತೀನಿ ಗೈಸ್. ಹಾಗೆಯೇ ಜಾಸ್ತಿ ನಾನು ಮಾಡಿದ್ರೆ ತುಂಬ ಲಾಂಗ್ ಆಗುತ್ತೆ, ಅದಕ್ಕೆ ನಾನು ಫುಲ್ ರೆಡಿ ಆದಮೇಲೆ ನಾನು ನಿಮಗೆ ಹೇಗೆ ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಓಕೆನಾ. ಇವಾಗ ನನ್ನ ಮೇಕಪ್ ಎಲ್ಲ ರೆಡಿ ಆಯಿತು. ಸೊ ಹೇರ್ ಸ್ಟೈಲ್ ನನಗೆ ಗೊತ್ತಿಲ್ಲ, ಬಟ್ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ನಾನು ಟ್ರೈ ಮಾಡ್ತೀನಿ. ಹೆಂಗೆ ಕಟ್ಟಬೇಕಂತಲೇ ಗೊತ್ತಾಗ್ತಿಲ್ಲ, ಇಲ್ಲಾಂದರೆ ನಮ್ಮ ಹಸ್ಬೆಂಡ್ದು ಹೆಲ್ಪ್ ಬೇಕಾಗುತ್ತೆ ನನಗೆ. ಸೊ ಹಾಗಾಗಿ ಮೇಕಪ್ ಎಲ್ಲ ಆಯಿತು ನೋಡಿ, ಎಷ್ಟು ಈ ಥರ ರೆಡಿಯಾಗಿದ್ದೀನಿ. ಮತ್ತು ಈಗೊಂದು ನಮ್ಮ ಹೇರ್ ಸ್ಟೈಲ್ ಒಂದಿದೆ, ಅದೊಂದು ನಾನು ಸೆಟ್ ಮಾಡಿಬಿಟ್ಟು ಮತ್ತೆ ನಾನು ಓಕೆನಾ ಗೈಸ್. ವೆಯ್ಟ್ ಮಾಡಿ ಇವತ್ತು. ಸೊ ಗೈಸ್, ನನಗೆ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಸಿಂಪಲ್ಲಾಗಿ. ಸೊ ಹೇಗಿದೆ ಏನು ಅಂತ ಗೊತ್ತಿಲ್ಲ. ಸೊ ನನಗೂ ಸ್ಯಾರಿ ಹಾಕ್ಲಿಕ್ಕೆ ನನಗೆ ಅಷ್ಟು ಚೆನ್ನಾಗೇನು ಗೊತ್ತಿಲ್ಲ ಆಯಿತಾ. ಸೊ ಯೂಟ್ಯೂಬ್ ನೋಡಿಕೊಂಡು ಒಂದು ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ವಿ ನಾನು. ಮತ್ತೆ ಸ್ವಲ್ಪ ಹಂಗೆ ಸ್ಯಾರಿ ಹಾಕಬೇಕಾದ್ರೆ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ನನಗೂ ಸ್ವಲ್ಪ ಹೆಲ್ಪ್ ಆಯಿತು, ಯಾಕಂದರೆ ತುಂಬ ದಿವಸ ಆಗಿತ್ತು. ಒಂದು ನಾನು ಹೇಳಿದ್ರೆ ನಾನು ಯಾವ ಬ್ಲಾಗಲ್ಲೂ ನಾನು ಈಗ 1.5 ವರ್ಷ ಆಯ್ತಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, ಒಂದು ದಿವಸನೂ ನಾನು ಸ್ಯಾರಿ ಹಾಕ್ಕೊಂಡು ಬ್ಲಾಗ್ ಮಾಡಿದಂತಲೇ ಇಲ್ಲ. ಸೊ ಇವತ್ತು ಏನೂ ಗೊತ್ತಿಲ್ಲ, ಹಸ್ಬೆಂಡ್ ಹೇಳಿದ್ರು. ಸೊ ಇವತ್ತು ಯಾವತ್ತೂ ನೋಡಿದ್ರೆ ಡ್ರೆಸ್ ಜೀನ್ಸ್ ಎಲ್ಲ ಹಾಕೊಂಡು ಫ್ರಾಕಲ್ಲಿ ಹಾಕೊಂಡು ಬ್ಲಾಗ್ಸ್ ಮಾಡ್ತೀಯಲ್ವಾ. ಸೊ ಇವತ್ತು ಸ್ಯಾರಿ ಹಾಕೊಂಡು ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ಯಾರಿ ಹಾಕ್ಕೊಂಡು ನನ್ನ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ನೀವು ತಿಳಿಸ್ಬೇಕು ಗೈಸ್, ಓಕೆನಾ. ಇವಾಗ ಫೋಟೋ ಶೂಟ್ ಆಗಬೇಕು, ಅಲ್ಲಿಂದ ರೀಲ್ಸ್ ಮಾಡಲಿಕ್ಕಿದೆ. ಸೊ ರೈಟ್, ನಾನು ರೀಲ್ಸ್ ಎಲ್ಲ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೋದು, ಯೂಟ್ಯೂಬಲ್ಲಿ ಹಾಕಬೇಕು ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದರೆ ಎಡಿಟಿಂಗ್ ಮಾಡಲಿಕ್ಕಿದೆ. ಸೊ ಹಾಗಾಗಿ ಓಕೆ. ಸೊ ಗೈಸ್, ಇದು ನನ್ನ ಫೈನಲ್ ಲುಕ್. ಈ ಫೈನಲ್ ಲುಕ್ ಅಲ್ಲಿ ನಾನು ಹೇಗಿದ್ದೀನಿ, ಈ ಸ್ಯಾರಿ ಹಾಕೊಂಡಿರೋ ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಈ ಸ್ಯಾರಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟು ಚೆನ್ನಾಗಿ ನಾನು ರೆಡಿ ಆಗ್ಲಿಕ್ಕೆ ಕಾರಣ ನನ್ನ ಹಸ್ಬೆಂಡ್. ಯಾಕಂತ ಹೇಳಿದ್ರೆ ಇಷ್ಟು ಚೆನ್ನಾಗಿ ಸ್ಯಾರಿ ಉಡ್ಲಿಕ್ಕೆ ಅಂತೂ ನನಗೆ ಗೊತ್ತಿಲ್ಲ. ಸೊ ನನ್ನ ಹಸ್ಬೆಂಡ್ ನಿಂತು ಚೆನ್ನಾಗಿ ಸ್ಯಾರಿ ಉಡ್ತಾರೆ ಆಯ್ತಾ. ಸೊ ಅವರು ಚೆನ್ನಾಗಿ ಉಡ್ತಾರೆ ಅಂತ ಹೇಳಿದ್ರೆ ಅವರು ಯೂಟ್ಯೂಬ್ ಅಲ್ಲ ನೋಡ್ಕೊಂಡೇ ನನ್ನ ಸ್ಯಾರಿ ಉಡ್ಸಿರೋದು. ಸೊ ಅವ್ರು ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ಎಷ್ಟು ಚೆನ್ನಾಗಿ ರೆಡಿ ಆಗ್ಲಿಕ್ಕೆ ಇರ್ಲಿಲ್ಲ. ಸೊ ಇಷ್ಟು ಚೆನ್ನಾಗಿ ರೆಡಿ ಆಗ್ಲಿಕ್ಕೆ ಕಾರಣನೇ ನನ್ನ ಹಸ್ಬೆಂಡ್. ಸೊ ಅವರಿಗಂತೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೇನೆ ಗೈಸ್, ಈ ಫೈನಲ್ ಲುಕ್, ಈ ಸ್ಯಾರಿ ಮತ್ತೆ ಈ ಸ್ಯಾರಿಯಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೇನೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬೈ ಬೈ, ಲವ್ ಯು.